ನೀವು ಕುಡ್ಬಿಡಿ. ಈ ಪಾಠದಲ್ಲಿ ಇಲ್ಲಿ ತಿಳ್ಕೊಂಡ ಈ ಪಾಠ ತಕ್ಕ ಬರ್ತಕ್ಕಂಥ ಭಾಗದಲ್ಲಿ ವಿಭಕ್ತಿ ಪ್ರತ್ಯಯ ಮತ್ತು ಕ್ರಿಯಾಪದಗಳನ್ನು ಗುರುತಿಸಬೇಕು. ವಿಭಕ್ತಿ ಪ್ರತ್ಯಯ ಕ್ರಿಯಾಪದಗಳು ಯಾವ್ದಾದ್ರು ಪದವನ್ನು ಗುರುತಿಸಬೇಕಷ್ಟೇ. ಅದಕ್ಕೆ ಯಾವ ಹೊಸ ಬರ್ತಕ್ಕಂಥದ್ದು ಗುರುತಿಸಲು ಸಾಧ್ಯ. ಸರಿ, ಈಗ ಲೇಖಕರ ಪರಿಚಯ ಇರ್ತಕ್ಕಂಥವ್ರು ನೀವು ಸ್ವಲ್ಪ ಹೇಳ್ತಿದ್ರೆ ಎಲ್ಲಿ ನಾನು ಓದಬೇಕು ಜೋಡಿಸಿ ಈ 4 ಗುಂಪುಗಳಿಗೆ ಕೇಳುವ ಹಾಗೆ ನೀವು ಓದ್ಬೇಕಾಗುತ್ತೆ. ಓದ್ ಲೇಖಕಿ ಸಾರಾ 30 ಜೂನ್ 1936ರಂದು ಕಾಸರಗೋಡಿನಲ್ಲಿ ಜನಿಸಿದರು. ಮಹಿಳೆಯರು ಸಾಹಿತ್ಯ ರಚನೆಯಲ್ಲಿ ತೊಡಗಿಸಿಕೊಳ್ಳುವುದು ಅಪರೂಪ ಎನ್ನುವ ಸಂದರ್ಭದಲ್ಲಿ ಬರವಣಿಗೆ ಆರಂಭಿಸಿದ ಇವರು ಇಂದು ನಾಡಿನ ಖ್ಯಾತ ಕಥೆಗಾರ್ತಿ ಹಾಗೂ ಕಾದಂಬರಿಗಾರ್ತಿಯಾಗಿ ಜನಪ್ರಿಯತೆ ಗಳಿಸಿರುವವರು. ಚಂದ್ರಗಿರಿಯ ತೀರದಲ್ಲಿ ಸಹನ, ಕದನ ವಿರಾಮ, ವಜ್ರಗಳು, ಸುಳಿಯಲ್ಲಿ ಸಿಕ್ಕವರು, ತಳವಲಯದ ದೋಣಿಯಲ್ಲಿ ಮೊದಲಾದವು ಇವರ ಪ್ರಮುಖ ಕಾದಂಬರಿಗಳು. ಚಪ್ಪಲಿಗಳು, ಕೆಡ್ಡ, ಅರ್ಧರಾತ್ರಿಗೆ ಹುಟ್ಟಿದ ಕೂಸು, ಪಯಣ ಇವು ಕಥಾ ಸಂಕಲನಗಳು. ಇವರ ಸಾಹಿತ್ಯ ಕೃಷಿಗಾಗಿ ಅನೇಕ ಪ್ರಶಸ್ತಿಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ನೃಪತುಂಗ ಪ್ರಶಸ್ತಿ ಲಭಿಸಿವೆ. ಕರ್ನಾಟಕದ ಸಂಸ್ಕೃತಿಯಲ್ಲಿ ಚಿಂತಕರಲ್ಲಿ ಇವರು ಒಬ್ಬರು. ಈಗ ನೀವು ನೆಕ್ಸ್ಟ್ ನಿಮಗೆ ಕೊಟ್ಟಿರ್ತಕ್ಕಂಥ ಪ್ಯಾರಾಗ್ರಾಫ್ ಒಬ್ಬರು ಓದಿದ್ರೆ ಸರ್ ಜೋಶ್ ಓದ್ಬೇಕು. ಡಾಕ್ಟರ್ ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಗ್ರೌಂಡಿನೊಡನೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ. ಎಲ್ಲಾದರೂ ಹೇಗಾದರೂ ಇಳಿಯೋಣವೆಂದರೆ ಈ ಕತ್ತಲಿನಲ್ಲಿ ಏನೂ ಕಾಣಿಸ್ತಾ ಇಲ್ಲವಲ್ಲ. ವಿಮಾನದ ಪೈಲಟ್ ನುಡಿದನು. ಇದು ನಮ್ಮ ಪ್ರದೇಶವೇ, ವೈರಿಗಳ ಪ್ರದೇಶವೇ ಎಂದು ಕೂಡ ಗೊತ್ತಾಗ್ತಾ ಇಲ್ಲ. ಹೇಗಾದರೂ ನೆಲ ಮುಟ್ಟಿದರೆ ಸಾಕಾಗಿತ್ತು ಎನ್ನುತ್ತಾ ರಾಹಿಲ್ ತನ್ನ ಕೈಯಲ್ಲಿದ್ದ ಔಷಧ ಮತ್ತು ತುರ್ತು ಪರಿಸ್ಥಿತಿಗೆ ಬೇಕಾದ ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು ಇನ್ನಷ್ಟು ಭದ್ರವಾಗಿ ಹಿಡಿದುಕೊಂಡನು. ಅದರಲ್ಲಿ ವಿಮಾನ ಭಯಂಕರ ಶಬ್ದದೊಡನೆ ಸ್ಫೋಟಿಸಿ 100 ಗೋಳುಗಳಾಗಿ ಚದುರಿಬಿತ್ತು. ನೀರಿನಾಳದಲ್ಲಿ ಎಚ್ಚರಗೊಂಡ ಡಾಕ್ಟರ್ ರಾಗಿ ಕಷ್ಟಪಟ್ಟು ಮೇಲೆ ಬಂದನು. ಒಂದು ಕಾಲನ್ನು ಅಲಗಿಸಲಾಗದಿದ್ದರೂ ಏನೋ ಈಜತೊಡಗಿದನು. ತಾನು ತೀರದ ಕಡೆಗೆ ಹೋಗುತ್ತಿದ್ದೇನೆಯೇ ಅಥವಾ ಸಾಗರದ ಕಡೆಗೆ ಹೋಗುತ್ತಿದ್ದೇನೆಯೇ ಗೊತ್ತಾಗುತ್ತಿರಲಿಲ್ಲ. ಸೈನಿಕ ಉಡುಪಿನಲ್ಲಿ ಈಜಲು ಬಹಳ ತೊಂದರೆಯಾಗುತ್ತಿತ್ತು. ಬಹಳ ಹೊತ್ತು ಈಜಿ ಕೈ ಸೋತು ಇನ್ನೇನು ಮುಳುಗುವವನೇ ಎಂದ ಹತಾಶೆಯಿಂದ ಕೊನೆಯ ಬಾರಿ ತಲೆ ಎತ್ತಿದಾಗ ಕಣ್ಣು ಕೈಯೊಡೆಸುವ ಮಿಂಚೊಂದು ಮಿಂಚಿ ಸಮೀಪದಲ್ಲೇ ತೀರವಿರುವುದನ್ನು ಪರಿಚಯಿಸಿತು. ಕಿವಿ ಗಿಡ ಚಿಕ್ಕುವ ಗೂಡಿಗೊಂದು ಹಿಂಬಾಲಿಸಿತು. ತೀರಕ್ಕಾಗಿ ಹೆಜ್ಜೆದೊಡನೆ ಕಾಪುಗಳ ದೇಹದಲ್ಲಿ ವಸನದ ಸಂಚಾರವಾದಂತಾಗಿದೆ. ತನ್ನಲ್ಲಿ ಶಕ್ತಿಯನ್ನು ಒಗ್ಗೂಡಿಸಿ ಬಲವಾಗಿ 2 ಕೈಗಳಿಂದಲೂ ಇದನ್ನು ಹಿಂದಕ್ಕೆ ತಳ್ಳುತ್ತಾ ದಡ ಸೇರಿ ದೀರ್ಘವಾದ ಬೆಟ್ಟಿಸಿರುವ ದುಡ್ಡನು ದಡ ಸೇರಲಾಯಿತು. ಆದರೆ ಈ ನೆಲೆ ಯಾರಿಗೆ ಸೇರಿದ್ದು? ತನ್ನನ್ನು ಹಿಡಿದುಕೊಳ್ಳುವವರಿಗೆ ಅಥವಾ ತನ್ನನ್ನು ಒದಗಿಸಿ ರಕ್ಷಣೆ ನೀಡುವವರಿಗೆ. ಆತನು ಎದ್ದು ನಿಲ್ಲಲು ಪ್ರಯತ್ನಿಸಿದನು. ಹೂವು ಎಂದು ಒಂದು ಕಾಲ ಸಾಧ್ಯವಾಯಿತು. ನೋವಿನಿಂದ ಕತ್ತರಿಸಿ ಆತನು ಅಲ್ಲೇ ಕುಸಿದು ಕುಳಿತನು. ಈವರೆಗೆ ಈಜಿದ್ದು ಅದ್ಭುತ ಎನಿಸಿತು. ಮತ್ತೊಮ್ಮೆ ಮುಂಚಿತು. ಈ ಬೆಳಕಿನಲ್ಲಿ ಕಣ್ಣಿಗೆ ಬಿದ್ದು ಸಾಮಾನ್ಯವಾದುದೆಂದು ಒಂಟಿ ಮನೆ ಧಾರಾಕಾರವಾಗಿ ಸುರಿಯುತ್ತಿರುವ ಈ ಮಳೆಯಿಂದ ಮೊದಲು ರಕ್ಷಣೆ ಪಡೆಯಬೇಕು. ಮುರಿದು ಹೋದ ಕಾಲಿನ ಆರೈಕೆಯಾಗಬೇಕು. ನೋಡಿ, ತುಂಬಾ ಚೆನ್ನಾಗಿ ಅವರು ಪಾಠವನ್ನು ಓದಿದ್ರು. ಈಗ ನಾನು ಒಂದ್ಸಲ ಓದಿ ತೋರಿಸ್ತೀನಿ ನೋಡಿ. ಪಾಠವನ್ನು ನೋಡಿ, ಒಂದು ಪ್ಯಾರಾಗ್ರಾಫ್ ಓದಿ ತೋರಿಸ್ತೀನಿ ನೋಡಿ. ಡಾಕ್ಟರ್ ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಗ್ರೌಂಡಿನೊಡನೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ. ಎಲ್ಲಾದರೂ ಹೇಗಾದರೂ ಇಳಿಯೋಣವೆಂದರೆ ಈ ಕತ್ತಲೆಯಲ್ಲಿ ಏನೂ ಕಾಣಿಸ್ತಾ ಇರಲ್ಲ. ವಿಮಾನದ ಪೈಲಟ್ ನುಡಿದನು. ಇದು ನಮ್ಮ ಪ್ರದೇಶವೇ, ವೈರಿಗಳ ಗೊತ್ತಾಗ್ತಾ ಇಲ್ಲ. ಹೇಗಾದರೂ ನೆಲ ಮುಟ್ಟಿದರೆ ಸಾಕಾಗಿತ್ತು ಎನ್ನುತ್ತಾ ರಾಹಿಲ್ ತನ್ನ ಕೈಯಲ್ಲಿದ್ದ ಔಷಧ ಮತ್ತು ತುರ್ತು ಪರಿಸ್ಥಿತಿಗೆ ಬೇಕಾದ ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು ಇನ್ನಷ್ಟು ಭದ್ರವಾಗಿ ಹಿಡಿದುಕೊಂಡನು. ಅಷ್ಟರಲ್ಲಿ ವಿಮಾನ ಭಯಂಕರ ಶಬ್ದದೊಡನೆ ಸ್ಫೋಟಿಸಿ 100 ಗೋಳುಗಳಾಗಿ ಚದುರಿ ಬಿತ್ತು. ನೀರಾಳದಲ್ಲಿ ಎತ್ತರಗೊಂಡ ಡಾಕ್ಟರ್ ರಾಹಿಲ್ ಕಷ್ಟಪಟ್ಟು ಮೇಲೆ ಬಂದನು. ಒಂದು ಕಾಲನ್ನು ಅಲುಗಿಸಲಾಗದಿದ್ದರೂ ಹೇಗೋ ಈಜತೊಡಗಿದನು. ತಾನು ತೀರದ ಕಡೆಗೆ ಹೋಗುತ್ತಿದ್ದೇನೆಯೇ ಅಥವಾ ಸಾಗರದ ಕಡೆಗೆ ಹೋಗುತ್ತಿದ್ದೇನೆಯೇ ಗೊತ್ತಾಗುತ್ತಿರಲಿಲ್ಲ. ಸೈನಿಕ ಉಡುಪಿನಲ್ಲಿ ಈಜಲು ಬಹಳ ತೊಂದರೆಯಾಗುತ್ತಿತ್ತು. ಬಹಳ ಹೊತ್ತು ಈಜಿ ಕೈ ಸೋತು ಇನ್ನೇನು ಮುಳುಗುವುದು ಎಂದು ಹತಾಶೆಯಿಂದ ಕೊನೆಯ ಬಾರಿ ತಲೆ ಎತ್ತಿದಾಗ ಕಣ್ಣು ಪೂರೈಸುವ ಮಿಂಚೊಂದು ಮಿಂಚಿ ಸಮೀಪದಲ್ಲಿ ತೀರವಿರುವುದನ್ನು ಪರಿಚಯಿಸಿತು. ಕಿವಿಗಳ ಚಿಕ್ಕುವ ಗುಡುಗೋಲು ಹಿಂಬಾಲಿಸಿತು.
ಈಗ ನಿಮಗೆ ಕೊಟ್ಟಿರ್ತಕ್ಕಂಥ ಪ್ಯಾರಾಗ್ರಾಫ್ಗಳನ್ನ ನೀವು ಮನಸ್ಸಿನಲ್ಲೇ ಓದ್ಕೊಂಡು ಅದನ್ನ ಮುಚ್ಚಿ ಮುಚ್ಚಿ ಹೇಳಕ್ ಪ್ರಯತ್ನ ಮಾಡಿ. ನಿಮಗೆ ಕೊಟ್ಟಿದ್ದು ಲೇಖಕರ ಪರಿಚಯ ಇದೆಯಲ್ಲ ಅದನ್ನ ಓದ್ಕೋಬೇಕು, ಮೌನವಾಗಿ ಓದ್ಕೊಂಡು ಅದನ್ನ ಹೇಳಕ್ ಪ್ರಯತ್ನ ಮಾಡ್ಬೇಕು. ನಿಮಗೆ ಕೊಟ್ಟಿರ್ತಕ್ಕಂಥ ಪ್ಯಾರಾಗ್ರಾಫ್ ಹೇಳ್ರಿ ಅದನ್ನ ಓದ್ಕೊಂಡು ಅದನ್ನ ಹೇಳಕ್ ಪ್ರಯತ್ನ ಮಾಡ್ಬೇಕು, ಮುಚ್ಚಿಟ್ಟು ಹೇಳಕ್ ಪ್ರಯತ್ನ ಮಾಡ್ಬೇಕು ನಿಮ್ಮ ಭಾಷೆಯಲ್ಲ. ನಿಮಗೆ ಕೊಟ್ಟಿರ್ತಕ್ಕಂಥದ್ದು ನೀವೇನ್ ಮಾಡ್ಬೇಕಂದ್ರೆ ಅದರಲ್ಲಿರ್ತಕ್ಕಂಥ ಕ್ರಿಯಾಪದಗಳನ್ನ ಮತ್ತು ಅಂಗತಿ ಪ್ರತ್ಯಯಗಳು ಮತ್ತು ಕ್ರಿಯಾಪದಗಳನ್ನ ಒಂದ್ಸಲ ಬರೆದ್ರೆ ಸಾಕು, ಅಷ್ಟು ಗುರುತಿಸಿ ಬರೆದ್ರೆ ಸಾಕು. ನಿಮಗೆ ಯಾವ್ದಾದ್ರು ಪದ ತಿಳಿದಿಲ್ಲ ಅಂದ್ರೆ ನಿಮ್ಗೆ ಡಿಕ್ಷನರಿ ಅದಾವ, ಡಿಕ್ಷನರಿ ಒಳಗೆ ಹುಡುಕಾಡಿ ಆ ಪದಗಳ ಅರ್ಥವನ್ನು ನೀವು ಏನ್ ಮಾಡ್ಕೋಬಹುದು, ಹುಡುಕಾಡ್ಕೋಬಹುದು. ಯಾವ್ದಾದ್ರು ಪದ ಸಿಗದೇ ಇದ್ರೆ ನಿಮ್ಗೆ ಇಲ್ಲೇ ಡಿಕ್ಷನರಿ ಅದಾವ, ಆ ಡಿಕ್ಷನರಿ ಅಥವಾ ಕನ್ನಡ ನಿಘಂಟು ಅದಾವ, ಆ ನಿಘಂಟಿನೊಳಗೆ ಹುಡುಕಾಡಿ ನೋಡ್ಬೋದು. ನಿಮ್ಗೆ ಇಲ್ಲೇ ಡಿಕ್ಷನರಿ ಅದಾವ, ಆ ಡಿಕ್ಷನರಿ ಅಥವಾ ಕನ್ನಡ ನಿಘಂಟು ಅದಾವ, ಆ ನಿಘಂಟಿನೊಳಗೆ ಹುಡುಕಾಡಿ ನೋಡ್ಬೋದು. ಯಾವ್ದಾದ್ರು ಪದ ತಿಳಿಲ್ಲ ಅಂದ್ರೆ ನಾನು ಕೇಳ್ಬೋದು, ಅಥವಾ ನೀವು ಡಿಕ್ಷನರಿ ಏನಾದ್ರು ಕೇಳ್ಕೊಂಡು ನೋಡ್ಬೋದು. ಸ್ವಲ್ಪ ಟೈಮ್ ಬೇಕು, ಒಂದು 10 ನಿಮಿಷ ಓದಾಕ್ ಕೊಡ್ಬೇಕು, ಬೇಜಾರಾಗಬಾರ್ದು ದಯವಿಟ್ಟು ನಿಮ್ಗೆ. Amin.
ಭಾಗವನ್ನು ಕೊಡ್ತೀವಿ ಲೇಖಕರ ಪರಿಚಯವನ್ನು ಹೇಳಬೇಕು ಹೇಳಕ್ ಪ್ರಯತ್ನ ಮಾಡಿ ನಿಮ್ಮ ಭಾಷೆಯೊಳಗೆ ಲೇಖಕರ ಪರಿಚಯ ಹೇಳಿ ಬರೀ ಅವ್ರ ಸ್ಥಳ ಕಾಲ ಕೃತಿಗಳು ಪ್ರಶಸ್ತಿಗಳು ನಾವು ಸೆಕ್ಷನ್ ಹೇಳಿ ಸಾಕು ಹೇಳಿ ಹೇಳಿ ಸ್ಥಳ ಹೇಳಿ ಏನು ಹುಟ್ಟಿದ್ರು ಯಾರು ಅವರು ಮೊದಲು ಅವ್ರಿಗೆ ಹೇಳಿ ಲೇಖಕಿ ಸಾರಾ ಬುಕ್ಕರ್ ಅವರು ವೆರಿ ಗುಡ್ ಜೂನ್ 30 1963 ಎಸ್ ವೆರಿ ಗುಡ್ ಯಾರು ಬರೀಬೋದ ಯಾರು ಬರ್ತಿದ್ರೆ ಯಾರು ನೀವು ಬರೀಬೋದಲ್ಲ ಬರ್ಬೋದು ಎಸ್ ವೆರಿ ಗುಡ್ ಬರ್ಬೋದು ಸ್ಥಳ ಅವ್ರು ಹುಟ್ಟಿದ ಯಾವಾಗ ಅದನ್ನು ಬರೀಬೋದು ಸ್ಥಳ ಕಾಸರಗೋಡು ವೆರಿ ಗುಡ್ ಕಾಲ ಕಾಲ 1936 ಕೃತಿಗಳು ಕೃತಿಗಳು ಕಥಾ ಸಂಕಲನಗಳು ಕೃತಿಗಳು ಅಷ್ಟೇ ಕೃತಿಗಳು ಸಹನ ಮತ್ತು ಕೆಡ್ಡ ಅದೊಂದು ಪ್ರಶಸ್ತಿ ಇವರಿಗೆ ತುಂಬ ಪ್ರಶಸ್ತಿ ದೊರೆತಿದೆ ಸಾರಾ ಬುಕ್ಕರ್ ಅವರು ನೋಡಿ ವಿದ್ಯಾರ್ಥಿ ಹೆಸರು ಹೆಸರು ಸಂಗೀತ ಮೇತ್ರಿ ಅಂತ ಸ್ವಲ್ಪ ಜೋರಾದ ಚಪ್ಪಾಳೆ ಅಂತ ನೋಡಿ ಇಂಥ ಪಾಠವನ್ನು ಬಂದವರ್ಯಾರ ಸರ ಅಬೂಬಕರ್ ಇವರೇ ಸರ ಅಬೂಬಕರ್ ಇವರು ಬರೆದಿರ್ತಕ್ಕಂಥ ಒಂದು ಸಣ್ಣ ಕತೆ ಈಗ ನಿಮ್ಗೆ 10ನೇ ವರ್ಗಕ್ಕೆ ಕಷ್ಟದಲ್ಲಿ ಇರ್ತಕ್ಕಂಥದ್ದು ಮೊದಲಿಗೆ ಅವ್ರ ಪರಿಚಯವನ್ನು ಅವ್ರು ಮಾಡ್ಕೊಡ್ತಾರೆ ಆ ವಿದ್ಯಾರ್ಥಿ ಮಾಡ್ಕೊಡ್ತಾರೆ ಸ್ಥಳ ಅವ್ರು ಹುಟ್ಟಿದ್ದೇನಪ್ಪ ಅಂದ್ರೆ ಕಾಸರಗೋಡು ಕೇರಳದ ಕಾಸರಗೋಡು ಇವತ್ತು ಕರ್ನಾಟಕದಲ್ಲಿ ಇಲ್ಲ ಕೇರಳದ ಕಾಸರಗೋಡಿನಲ್ಲಿ ಆ ಸ್ಥಳ ಇದೆ ಅವ್ರು ಹುಟ್ಟಿದ್ದು 1936 ಜೂನ್ 30ರಂದು ಅವ್ರು ಜನಿಸಿದ್ರು ಅವರ ಕೃತಿಗಳ ಸಹನ ಕೆಟ್ಟ ಚಂದ್ರಗಿರಿಯ ತೀರದಲ್ಲಿ ಚಪ್ಪಲಿಗಳು ಮುಂತಾದ ಕೃತಿಗಳನ್ನ ಅವರು ಬರೆದರು ಅದರ ಜೊತೆಗೆ ಅರ್ಧರಾತ್ರಿಯಲ್ಲಿ ಹುಟ್ಟಿದ ತುಸು ಪಯಣ ಕಥಾ ಸಂಕಲನಗಳನ್ನು ಕೂಡ ಸರ ಅಬೂಬಕರ್ ಅವರು ಬರೆದರು ಅವ್ರಿಗೆ ಸಿಕ್ಕಿರ್ತಕ್ಕಂಥ ಒಂದೇ ಒಂದು ಪ್ರಶಸ್ತಿ ಯಾವುದಪ್ಪ ಅಂತ ದೊಡ್ಡ ಪ್ರಶಸ್ತಿ ನೆಕ್ಸ್ಟ್ ನೀವು ತಂದು ಒಂದೇ ಪ್ಯಾರಾಗ್ರಾಫ್ ಅನ್ನು ಏನು ಕೊಟ್ಟಿದ್ದಲ್ಲ ಅದನ್ನು ಮುಚ್ಚಬೇಕು ಮುಚ್ಚಿ ನೀವು ಹೇಳೋ ಪ್ರಯತ್ನ ಇಂಥ ಪಾಠವನ್ನು ಬಂದವರ್ಯಾರ ಸರ ಅಬೂಬಕರ್ ಇವರೇ ಸರ ಅಬೂಬಕರ್ ಇವರು ಬರೆದಿರ್ತಕ್ಕಂಥ ಒಂದು ಸಣ್ಣ ಕತೆ ಈಗ ನಿಮ್ಗೆ 10ನೇ ವರ್ಗಕ್ಕೆ ಕಷ್ಟದಲ್ಲಿ ಇರ್ತಕ್ಕಂಥದ್ದು ಮೊದಲಿಗೆ ಅವ್ರ ಪರಿಚಯವನ್ನು ಅವ್ರು ಮಾಡ್ಕೊಡ್ತಾರೆ ಆ ವಿದ್ಯಾರ್ಥಿ ಮಾಡ್ಕೊಡ್ತಾರೆ ಸ್ಥಳ ಅವ್ರು ಹುಟ್ಟಿದ್ದೇನಪ್ಪ ಅಂದ್ರೆ ಕಾಸರಗೋಡು ಕೇರಳದ ಕಾಸರಗೋಡು ಇವತ್ತು ಕರ್ನಾಟಕದಲ್ಲಿ ಇಲ್ಲ ಕೇರಳದ ಕಾಸರಗೋಡಿನಲ್ಲಿ ಆ ಸ್ಥಳ ಇದೆ ಅವ್ರು ಹುಟ್ಟಿದ್ದು 1936 ಜೂನ್ 30ರಂದು ಅವ್ರು ಜನಿಸಿದ್ರು ಅವರ ಕೃತಿಗಳ ಸಹನ ಕೆಟ್ಟ ಚಂದ್ರಗಿರಿಯ ತೀರದಲ್ಲಿ ಚಪ್ಪಲಿಗಳು ಮುಂತಾದ ಕೃತಿಗಳನ್ನ ಅವರು ಬರೆದರು ಅದರ ಜೊತೆಗೆ ಅರ್ಧರಾತ್ರಿಯಲ್ಲಿ ಹುಟ್ಟಿದ ತುಸು ಪಯಣ ಕಥಾ ಸಂಕಲನಗಳನ್ನು ಕೂಡ ಸರ ಅಬೂಬಕರ್ ಅವರು ಬರೆದರು ಅವ್ರಿಗೆ ಸಿಕ್ಕಿರ್ತಕ್ಕಂಥ ಒಂದೇ ಒಂದು ಪ್ರಶಸ್ತಿ ಯಾವುದಪ್ಪ ಅಂತ ದೊಡ್ಡ ಪ್ರಶಸ್ತಿ ನೆಕ್ಸ್ಟ್ ನೀವು ತಂದು ಒಂದೇ ಪ್ಯಾರಾಗ್ರಾಫ್ ಅನ್ನು ಏನು ಕೊಟ್ಟಿದ್ದಲ್ಲ ಅದನ್ನು ಮುಚ್ಚಬೇಕು ಮುಚ್ಚಿ ನೀವು ಹೇಳೋ ಪ್ರಯತ್ನ ಮಾಡಿ ನಿಮ್ಮ ಲ್ಯಾಂಗ್ವೇಜ್ ಹೇಳ್ಬೋದು ಡಾಕ್ಟರ್ ರೇಡಿಯೋ ಸರಿಯಾಗಿ ಏನ್ ಕಂಟೆಂಟ್ ಅಂತ ಹೇಳ್ಬಿಟ್ಟು ಸಾಕು ಸರಿಯಾಗಿ ಕಾರ್ಯನಿರ್ವಹಿಸ್ತೀರಾ ಅದನ್ನ ಕೇಳ್ಬೇಕು ಉಳಿದವರೆಲ್ಲ ಕೇಳ್ತಿರ್ಬೇಕು ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳ್ಬೇಕು ಅದ್ರ ಮೇಲೆ ಪ್ರಶ್ನೆ ಇರ್ತಾವ ಮುಂದೆ ಡಾಕ್ಟರ್ ಇದು ಸರಿಯಾಗಿ ರೇಡಿಯೋ ಸರಿಯಾಗಿ ಕಾರ್ಯಗಳನ್ನ ನಿರ್ವಹಿಸ್ತಿರಂಗಿಲ್ಲ ಅದೇ ರೀತಿಯಾಗಿ ನಾವು ಇಳ್ಕೋಬೇಕಂದ್ರೆ ಯಾವುದೇ ಗ್ರೌಂಡಿನಲ್ಲಿ ಇದು ಸಿಗ್ತಿರಂಗಿಲ್ಲ ಅವ್ರಿಗೆ ಇಳಿಲಿಕ್ಕೆ ಗ್ರೌಂಡ್ ನೆಲ ಸಿಗ್ತಿರಂಗಿಲ್ಲ ಅದೇ ರೀತಿಯಾಗಿ ಅವ್ರಿಗೆ ಹೇಗಾದ್ರೂ ಮಾಡಿ ಎಲ್ಲಾದ್ರೂ ಇಳ್ಕೋಬೇಕಪ್ಪ ಅಂತಂದ್ರೆ ಎಲ್ಲ ಕಡೆ ಸುತ್ತಲೂ ಏನಪ್ಪಾ ಅಂತಂದ್ರೆ ಕತ್ತಲೆಯನ್ನ ಆವರಿಸ್ತಿರ್ತದ ಸ್ವಲ್ಪ ಹೊತ್ತಿನ ನಂತರ ಏನಾಗುತ್ತಪ್ಪ ಅಂತಂದ್ರೆ ಅದಾದ ಕೂಡಲೇ ಅಂದ್ರೆ ಅದು ಹೈಲೈಟ್ ಏನಾಗುತ್ತಪ್ಪ ಅಂತಂದ್ರೆ 100 ಹೋಳುಗಳಾಗಿ ಅಪ್ಪಳಿಸಿ ಬೀಳ್ತದ ಅದು ಕಮ್ಮಿ ಅವ್ರಿಗೆ ಸ್ವಲ್ಪ ಹೊತ್ತಿನ ನಂತರ ಯಾರಿಗಪ್ಪ ಅಂತಂದ್ರೆ ಹೈಲೈಟ್ ಅವರಿಗೆ ಡಾಕ್ಟರ್ ಅನಿಲ್ ಅವರಿಗೆ ಸ್ವಲ್ಪ ಹೊತ್ತಿನ ನಂತರ ಎಚ್ಚರಾಗುತ್ತದೆ ಎಚ್ಚರಾದ ಕೂಡಲೇ ಅವರ ನೀರಿನೊಳಗೆ ಬಿದ್ದಿನೋ ಅಥವಾ ತೀರದೊಳಗೆ ಬಿದ್ದಿನೋ ಅಥವಾ ಸಾಗರದೊಳಗೆ ಬಿದ್ದಿನೋ ಅನ್ನುವಂಥ
ದ್ರೋಣಿ ಅನ್ನೋದು ಇರಂಗಿಲ್ಲ. ಅದ್ರೊಳಗ ಅವರು ಈಜಾಡ್ಕೊತ ಮೇಲೆ ಬರ್ತಾರ. ಒಂದು ಕಾಲು ನೋವಿದ್ರು ಸಹಿತ ಅವರು ಈಜಾಡ್ಕೊತ ಮೇಲೆ ಬಂದು ಅದು ಸ್ವಲ್ಪ ತಡವನ್ನ ಸೇರ್ಲಿಕ್ಕೆ ಪ್ರಯತ್ನಿಸ್ತಾರ. ಅದಾದ ಕೂಡಲೇ ಅವರಿಗೆ ಕೈ ಸೋತ್ಕೊತ ಬರ್ತಾವ. ಅಂದ್ರೆ ಈ ತರ ಇವರು ಈಜಾಡ್ಕೊತ ಬರ್ತಾರ್ರಿ. ಅವ್ರ ಕೈ ಏನಾಗ್ತೈತಪ್ಪ ಅಂತಂದ್ರೆ ಸೋಲ್ತಿರ್ತದ. ಈಜಾಡ್ಕೊತ ಕೈ ಸೋತ ಬರ್ತಾವ. ಅಲ್ಲಿ ಅವ್ರು ಸ್ವಲ್ಪ ಉಳಿದಿಗಾಗತ್ತೆ ಮಾಡ್ತಾರೋ. ಅದಾದ ಕೂಡಲೇ ಸ್ವಲ್ಪ ಹೊತ್ತಿನ ನಂತರ ಅವರಿಗೆ ಪ್ರಜ್ಞೆ ಬರ್ತದ. ಪ್ರಜ್ಞೆ ಬಂದ ಕೂಡಲೇ ಅವ್ರಿಗೆ ಏನಾಗ್ತೈತಪ್ಪ ಅಂತಂದ್ರೆ ಒಂದು ದೊಡ್ಡ ಮಿಂಚಿ ಏನಾಗ್ತೈತೆ ಅವ್ರಿಗೆ ಕಣ್ಣಿಗೆ ಬಡಿತದೆ. ಇದ್ರಾಗ ಈ ಪ್ಯಾರಾಗ್ರಾಫ್ನಾಗ ನಿಮಗೆ ತಿಳಿದ ಪದ ಯಾವ್ದು? ಯಾವ್ದಾರ ಪದ ತಿಳಿದಿಲ್ಲ? ಯಾವ ಪದ ತಿಳಿದಿಲ್ಲ? ಎಲ್ಲ ಪದಗಳು ತಿಳಿದುವ? ಯಾವ ಪದ ತಿಳಿದಿಲ್ಲ ಇದ್ರಾಗ? ಯಾವ ಪದ ತಿಳಿದಿಲ್ಲ? ಎಲ್ಲ ಪದ ತಿಳಿದುವ? ಗ್ರೌಂಡ್ ಬರೀಬೋದಲ್ಲ ನೀವು? ಗ್ರೌಂಡ್ ಅಂತ ಬರೀ. ಈ ಪದ ತಿಳಿದಿಲ್ಲ. ಈ ಗ್ರೌಂಡ್ ಅಂತಕ್ಕಂಥ ಪದ ತಿಳಿದಿಲ್ಲ. ಆ ಪಾಠದಲ್ಲಿ ಬರ್ತೈತಿ. ಗ್ರೌಂಡಿನೊಂದಿಗೆ ರೇಡಿಯೋ ಸಮರ್ಪಕವಾಗಿ ಕೆಲಸ ಮಾಡುತ್ತಿಲ್ಲ, ಗ್ರೌಂಡಿನೊಂದಿಗೆ ಸಂಪರ್ಕ ಸಿಗುತ್ತಿಲ್ಲ. ನಾವು ಯೂಶಲ್ ಯುದ್ಧ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯುದ್ಧ ವಿಮಾನಗಳನ್ನ ನಾವು ಕಂಟ್ರೋಲ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೇಲೆ ಆಕಾಶದಲ್ಲಿ ವಿಮಾನ ಹಾಕ್ತಿದ್ರು ಕೂಡ ಭೂಮಿಯೊಳಗೆ ಕಂಟ್ರೋಲ್ ಆ ರೇಡಿಯೋ ಕಿರಣಗಳ ಮೂಲಕ ವಿಮಾನವನ್ನ ಕಂಟ್ರೋಲ್ ಮಾಡ್ತಿರ್ತಾರೆ. ಅವ್ರು ಹೇಗೆ ಸಲಹೆ ಸೂಚನೆಗಳನ್ನು ಕೊಡ್ತಿರ್ತಾರೆ ಆ ಸೂಚನೆ ಮೇಲೆ ವಿಮಾನಗಳು ಹಾರಾಡ್ತಿರ್ತಾವೆ. ಇಳಿಯೋದ್ನಾಗಲಿ ಏರೋದ್ನಾಗಲಿ ಅಥವಾ ಎಲ್ಲೋ ಹೋಗ್ಬೇಕಂತಂದ್ರು ಗ್ರೌಂಡ್ ಅಂದ್ರೆ ಭೂಮಿ. ವಿಮಾನ ಮೇಲೆ ಹಾರಾಡ್ತಕ್ಕಂಥ ಸಂದರ್ಭದಾಗ ಭೂಮಿಯೊಂದಿಗೆ ಸರಿಯಾಗಿ ಸಂಪರ್ಕ ಸಿಗವಲ್ದು ಅಂದ್ರೆ ಕಡಿತಗೊಂಡಿದೆ. ನಮ್ಗೆ ಏನೋ ಸಿಗ್ನಲ್ ಸಿಗೋದು, ಏನೋ ನಮ್ಗೆ ಸೂಚನೆಗಳು ಸಿಗೋದು. ಅದಕ್ಕೆ ತಗೊಂಡು ಆ ಗ್ರೌಂಡ್ ಅಂದ್ರೆ ಭೂಮಿ ಅಂತ ಈಗ ಅರ್ಥ ಮಾಡ್ಕೊಂಡು ಪಾಠ ಸಂಬಂಧ. ಅಂದ್ರೆ ಈ ಪ್ಯಾರಾಗ್ರಾಫ್ ನಾವು ಏನ್ ನೋಡ್ಬೋದಪ್ಪ ಅಂತಂದ್ರೆ ಹೇಳ್ತಾರೆ. ಅಂದ್ರೆ ಡಾಕ್ಟರ್ ಅಂದ್ರೆ ಇಬ್ಬರು ಕೂಡ ವಿಮಾನದಾಗ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಾಗ ವಿಮಾನ ಏನಾಗ್ತಪ್ಪ ಅಂದ್ರೆ ಗ್ರೌಂಡಿನೊಂದಿಗೆ ಸಂಪರ್ಕ ಸಿಗುದಿಲ್ಲ, ಎಲ್ಲರಿಗೂ ಸಿಗುದಿಲ್ಲ. ಎಲ್ಲರಿಗೂ ಇಳಿಸ್ಬೇಕಂದ್ರೆ ಅಚಾನಕ್ ತನ್ನ ವಿವೇಚನೆಯನ್ನು ಉಪಯೋಗಿಸ್ಕೊಂಡು ಪೈಲಟ್ ಇಳಿಸ್ಬೇಕಂದ್ರೆ ಏನೂ ಕಾಣಿಸೋದು. ಯಾಕಂದ್ರೆ ರಾತ್ರಿ ಆ ರಾತ್ರಿ ಟೈಮ್ದಾಗ ಏನು ಕಾಣಿಸೋದು. ಅಟ್ಲೀಸ್ಟ್ ಕೆಲವು ಸಂದರ್ಭಗಳಲ್ಲಿ ವಿಮಾನ ಪೈಲಟ್ಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಹೈವೇ ರೋಡ್ನಲ್ಲಿ ಯಾರು ಇಳಿಸೋದನ್ನ ಏನ್ ಮಾಡ್ತಾರೆ, ಕಂಟ್ರೋಲ್ ಮಾಡ್ತಾರೆ. ಆದ್ರೆ ರಾತ್ರಿಯ ಸಮಯ ಆಗಿರೋದ್ರಿಂದ ಏನು ಕಾಣಿಸ್ತಾ ಇರೋದಿಲ್ಲ. ಇದು ನಮ್ಮ ಪ್ರದೇಶವೇ, ವೈರಿಗಳ ಪ್ರದೇಶವೇ. ಅದ್ರಾಗ ಇದು ಯುದ್ಧ ಮಾಡ್ತಕ್ಕಂಥ ಸಂದರ್ಭದಾಗ ಇದು ನಮ್ಮ ದೇಶವೋ ಅಥವಾ ಬೇರೆ ದೇಶವೋ, ನಾವೇ ನಮ್ಮ ದೇಶದಾಗ ಇದೀವೋ ಅಥವಾ ದಾಟಿ ನಾವು ಬೇರೆ ದೇಶದಾಗ ಬಂದೀವೋ ಅನ್ನೋದು ಸಹಿತ ಗೊತ್ತಾಗ್ತಾ ಇಲ್ಲ. ಹೆಂಗಾರ ಮಾಡಿ ಹೇಗಾದ್ರೂ ಮಾಡಿ ಮುಟ್ಟಿದ್ರೆ ಸಾಕಾಗಿತ್ತು. ಅಷ್ಟು ಅನ್ನೋದ್ರಾಗ ರಾಹಿಲ್ ಏನ್ ಮಾಡ್ದ, ರಾಹಿಲ್ ಸೈನ್ಯದಲ್ಲಿ ಇರ್ತಕ್ಕಂಥ ಒಬ್ಬ ಡಾಕ್ಟರ್. ಅವ ಏನ್ ಮಾಡ್ದ, ತನ್ನಲ್ಲಿ ಇರ್ತಕ್ಕಂಥ ಔಷಧಗಳನ್ನ ಭದ್ರವಾಗಿರ್ತಾನೆ. ಡಾಕ್ಟರ್ ಅಂದ್ರೆ ಅವ ಯುದ್ಧದಲ್ಲಿ ಏನಾದ್ರೂ ಆದ್ರೆ ಗಾಯಗಳಾದ್ರೆ ತೋರಿಸ್ತಾನ ತಿಳ್ಕೊಂಡು ಅವ ಸೈಲೆಂಟ್ ಆಗಿ ಇಟ್ಕೊಂಡು ಕೂತಿರ್ತಾನೆ. ಅವ ಭದ್ರವಾಗಿ ಇಟ್ಕೊಂಡು ಕೂತಿದ್ದ. ಇನ್ನೇನು ವಿಮಾನ ಎಲ್ಲರೂ ಹೋಗ್ಬೇಕು ಅನ್ನೋದಾಗ ಸ್ಫೋಟ್ ಆಗಿ ಚೆದರಿ ಬಿದ್ದು ಬಿಡ್ತು. ಅವಾಗ ರಾಹಿಲಿ ಯಂತ್ರ ಆದಾಗ ರಾಹಿಲಿ ಎಲ್ಲಿದ್ದ, ನೀರಿನ ಆಳೊಳಗೆ ಸಮುದ್ರದೊಳಗೆ ಬಿದ್ದಿದ್ದ. ನೀರಿನ ಆಳೊಳಗ ಬಿದ್ದಿದ್ದ. ಕಷ್ಟಪಟ್ಟು ಮೇಲೆ ಬಂದ, ನೀರಾಗಿದ್ದ ಮೇಲೆ ಬಂದು ಕಾಲನ್ನು ಅನುಗಿಸಲಾಗದಿದ್ದರೂ ಒಂದು ಕಾಲಿನ ಹೋಗಿ ಏನಾಗ್ತಿತ್ತು, ದುಪ್ಪಟ್ಟಾಗ್ಬಿಟ್ಟು ಕಾಲ ಈಶಾಲ ಬರದೇ ಇದ್ರೂ ಕೂಡ ಅವ ಏನ್ ಮಾಡ್ದ, ಹೇಗಾದ್ರೂ ಈಜಾಡಕತ್ತ ತಾನು ತೀರದ ಕಡೆಗೆ ಹೋಗುತ್ತಿದ್ದೇನೆ ಅಥವಾ ನಾನೇನ ಸಮುದ್ರದ ಕಡೆ ಬರಕತ್ತೀನೋ ಅಥವಾ ದಂಡಿ ಕಡೆ ಹೋಗಕತ್ತೀನೋ, ಎತ್ತ ಹೋಗ್ತೀನಿ ಅಂತ ಹೇಳಿದ್ರೆ ಗೊತ್ತಾಗಿಲ್ಲ. ಅಷ್ಟ್ರೊಳಗ ಇನ್ನೇನು ಕೈ ಈಜಿ ಸಾಕಾಗಿ ಇನ್ನೇನು ಈಜಿ ನಾನು ಸಾಕಾತಪ್ಪ, ನನ್ನ ಜೀವ ಹೋದಕ್ಕೆ ಸಾಕಂತ ಅನ್ನೋರಾಗ ಜೋರ್ಸಿ ಮಳಿ ಬರ್ತಾ ಇತ್ತು. ಜೋರ್ಸಿ ಮಿಂಚ್ ಬಂದ ತಕ್ಷಣ ನೋಡ್ದ ಎದುರಿಗೆ ದಡ ಕಾಣ್ತು. ದಡ ಕಾಣ ಮೈಯಾಗ ಶಕ್ತಿ ಬಂತು ರಾಹುಲ್ಗ. ಇನ್ನ ಸ್ವಲ್ಪ ಇತ್ತು ದಡ ಅಗಾಧ ಮಾಡಿ ಈಜಿದ್ರಾತಂತ ಈಸ್ಕೊಂಡು ದಡವನ್ನ ಸೇರಿದ. ಅಷ್ಟು ತನಕ ದೊಡ್ಡದೊಂದು ಗುಡುಗು ಬಿತ್ತು ಅಂತ. ಇನ್ನು ನೆಕ್ಸ್ಟ್ ನೀವು ಪ್ಯಾರಾಗ್ರಾಫ್ ಭಾವತನ್ನು ಹೇಳಿ ಕೇಳಬೇಕು. ನೀವೆಲ್ಲ ವಿದ್ಯಾರ್ಥಿಗಳೇ, ನೀವು ಇನ್ನುಳಿದ ಕೇಳಬೇಕಾಗ ಅದ್ರ ಮೇಲೆ ನಾವು ಪ್ರಶ್ನೆಯನ್ನ ಕೇಳಬೇಕು. ಬಲವಾದ ಶಕ್ತಿಯನ್ನು ಹಾಕಿಕೊಂಡು ತನ್ನ ಎರಡು ಕೈಗಳಿಂದ ನೀರನ್ನು ಚಿಮ್ಮುತ್ತಾ ಆತನು ದಂಡೆಯನ್ನು ಸೇರುತ್ತಾನೆ. ಸೇರಿದ ನಂತರ ಅಲ್ಲಿ ಗುಡುಗು ಜೋರಾಗಿ ಇರುವುದರಿಂದ ಆತನು ಇದರಿಂದ ಅದ್ಭುತವೆನಿಸುತ್ತದೆ. ಇದನ್ನು ನೋಡಿ ಅವನು ನಾನು ಇಷ್ಟು ನನ್ನ ಕಾಲಿಗೆ ಇಷ್ಟು ಪೆಟ್ಟಾದರೂ ಕೂಡ ನಾನು ಇಷ್ಟು ಬಲವಾಗಿ ಇಷ್ಟು ತರ ಮಾಡ್ತೀನಿ. ಹೇಳಿ ಜೋರಾದ ಚಪ್ಪಾಳೆ ತರಬೇಕಾಗಿದೆ ಅಂತೀನಿ. ಏನಪ್ಪಾ ಅಂದ್ರೆ ಈ ಪ್ಯಾರಾಗ್ರಾಫ್ನಾಗ ಏನ್ ಬರ್ತೈತಿ, ಕೆಳಗಡೆ ತೀರ ಮುಟ್ಟಿದೊಡನೆ ರಾಹಿಲ್ ಏನ್ ಮಾಡಿದ, ತೀರವನ್ನ ಮುಟ್ಟಿದ ತಕ್ಷಣ ಆತನ ಕೈಗೆ ಮತ್ತೊಂದು ಹೊಸ ಸಂಚಾರ ಆದಂಗ ತೀರ ಮುಟ್ಟಿ ನಿಂತ. ನೋಡ್ಕೊಂಡು ನಿಂತ. ಸುತ್ತು ಏನು ಕಾಣಿಸ್ತಾ ಇಲ್ಲ.
ಇದು ನಮ್ಮ ಪ್ರದೇಶವೇ ಬೇರೆ ಸೈನಿಕರು ಅಥವಾ ನಮ್ಮ ಬೇರೆ ದೇಶದ ಸೈನಿಕರು ಅನ್ನೋದೊಂದು ಅವ್ನ ಮನಸ್ಸಿನೊಳಗೆ ಅಳಕಿತ್ತು. ಅದು ಏನ್ ಮಾಡಕತ್ತಪ್ಪ, ಈಜಾಡ್ಕೋತ ಹೇಗಾದ್ರು ಮಾಡಿ ದಡ ದಡ ಸೇರಿ ದಡದ ಮ್ಯಾಗ ಬಂದ ಇನ್ ಏನ್ ಮಾಡ್ಬೇಕು, ಜೋರಾಗಿ ಮಳಿ ಬರ್ತಾ ಇದೆ, ನಮ್ಗೊಂದು ರಕ್ಷಣೆ ಆಗ್ಬೇಕಂತ ಅದ್ರಾಗ ಮತ್ತೊಮ್ಮೆ ಮಿಂಚ್ಬಿಟ್ಟು, ಮಿಂಚಿದ ತಕ್ಷಣ ಅಲ್ಲೊಂದು ಒಂಟಿ ಮನೆ ಕಾಣಿಸ್ತು. ಆ ಮನೆ ಕಡೆ ತನ್ನ ಎರಡೂ ಕಾಲಗಳನ್ನ ಎಳ್ಕೋತ ಆಗಿಲ್ಲ, ಏನ್ ಮಾಡ್ದ, ಬರ್ಕೋತ ಬಂದ ತಾ ಕಾಲಗಳನ್ನ ಎಳಿತಾ ಆ ಮನೆಯ ಕಡೆಗೆ ಬಂದ ಅಂತ ಏನಂತ, ಮೊದಲು ನನ್ನ ಕಾಲಿನ ಆರೈಕೆ ಆಗಬೇಕು, ಆನಂತರ ನಾನು ಈ ಮಳೆಯಿಂದ ರಕ್ಷಣೆಯನ್ನು ಪಡಿಬೇಕು ಅಂತಕ್ಕಂಥ ಮಾತನ್ನ ಅಲ್ಲಿ ರಾಹಿಲ ಬಯಸ್ತಾರೆ. ಸರಿ, ಈ ಎರಡೂ ಪ್ಯಾರಾಗ್ರಾಫ್ನಲ್ಲಿ ಬರ್ತಕ್ಕಂತಹ ವ್ಯಾಕರಣಾಂಶಗಳನ್ನ ನಾವು ಈಗ ನೋಡ್ಬೋದು. ಫಸ್ಟ್ಗೆ ಕ್ರಿಯಾಪದಗಳು, ಈ ಪದದಲ್ಲಿ ಬರ್ತಕ್ಕಂಥ ಕ್ರಿಯಾಪದಗಳು ಯಾರು ಹೇಳು, ಕ್ರಿಯಾಪದಗಳು ಯಾರು ಬರೀಬಹುದು, ಯಾರು ಒಬ್ರು ಯಾರು ಈ ಕಡೆ ಕ್ರಿಯಾಪದದ ತೆಂಡಿಗೆ ಹಾಕಿ ಕ್ರಿಯಾಪದಗಳನ್ನು ಬರೀಬೇಕು. ಹೇಳಿ ಕ್ರಿಯಾಪದಗಳು ಹೇಳಿ. ಇಲ್ಲಿ ನೋಡಿದವರು ನೀವೇನ್ ಮಾಡ್ಬೇಕು, ಅವ್ರು ಹೇಳುದು ಕ್ರಿಯಾಪದ ಹೌದು ಅಲ್ವೋ ಅನ್ನೋದನ್ನ ನೀವು ಪದ್ಯ ಹಚ್ಚಬೇಕು. ಆ ಮನೆ ಕಡೆ ತನ್ನ ಎರಡೂ ಕಾಲಗಳನ್ನ ಎಳ್ಕೋತಿರ್ಕೋತಾರಾಗಿಲ್ಲ, ಏನ್ ಮಾಡ್ದ, ಬರ್ಕೋತ ಬಂದ ತಾ ಕಾಲಗಳನ್ನ ಎಳಿತಾ ಆ ಮನೆಯ ಕಡೆಗೆ ಬಂದ ಅಂತ ಏನಂತ, ಮೊದಲು ನನ್ನ ಕಾಲಿನ ಆರೈಕೆ ಆಗಬೇಕು, ಆನಂತರ ಈ ಮಳೆಯಿಂದ ರಕ್ಷಣೆಯನ್ನು ಪಡಿಬೇಕು ಅಂತಕ್ಕಂಥ ಮಾತನ್ನ ಅಲ್ಲಿ ರಾಹಿಲ ಬಯಸ್ತಾರೆ. ಸರಿ, ಈ ಎರಡೂ ಪ್ಯಾರಾಗ್ರಾಫ್ನಲ್ಲಿ ಬರ್ತಕ್ಕಂತಹ ವ್ಯಾಕರಣಾಂಶಗಳನ್ನ ನಾವು ಈಗ ನೋಡ್ಬೋದು. ಫಸ್ಟ್ಗೆ ಕ್ರಿಯಾಪದಗಳು, ಈ ಪದದಲ್ಲಿ ಬರ್ತಕ್ಕಂಥ ಕ್ರಿಯಾಪದಗಳು ಯಾರು ಹೇಳು, ಕ್ರಿಯಾಪದಗಳು ಯಾರು ಬರೀಬಹುದು, ಯಾರು ಒಬ್ರು ಯಾರು ಈ ಕಡೆ ಕ್ರಿಯಾಪದದ ತೆಂಡಿಗೆ ಹಾಕಿ ಕ್ರಿಯಾಪದಗಳನ್ನು ಬರೀಬೇಕು. ಹೇಳಿ ಕ್ರಿಯಾಪದಗಳು ಹೇಳಿ. ಇಲ್ಲಿ ನೋಡಿದವರು ನೀವೇನ್ ಮಾಡ್ಬೇಕು, ಅವ್ರು ಹೇಳುದು ಕ್ರಿಯಾಪದ ಹೌದು ಅಲ್ವೋ ಅನ್ನೋದನ್ನ ನೀವು ಪದ್ಯ ಹಚ್ಚಬೇಕು. ಈಜು ಅಂತ ಬರ್ತದೆ, ಈಜು ಕ್ರಿಯಾಪದ ಹೌದಾ, ಈಜಿದನು ಅಂತ ಬರ್ತದೆ ಕ್ರಿಯಾಪದ, ಈಜಿದನು ಅಂತ ಬರ್ತದೆ. ನೆಕ್ಸ್ಟ್ ಕಾರ್ಯನಿರ್ವಹಿಸಿ. ನೆಕ್ಸ್ಟ್ ಈ ಕಡೆ ವಿಭಕ್ತಿ ಪ್ರತ್ಯಯಗಳು, ವಿಭಕ್ತಿ ಪ್ರತ್ಯಯಗಳು ಒಬ್ರು ಯಾರು ಬರೀತೀರಿ, ಇನ್ನೊಬ್ರು ಯಾರಾದ್ರೂ ಬರೀತೀರಿ. ವಿಭಕ್ತಿ ಪ್ರತ್ಯಯಗಳು ಈ ಕಡೆ
ಚಪ್ಪಾಳೆ ತಪ್ಪಬೇಕು ನೋಡಿ ವಿದ್ಯಾರ್ಥಿಗಳೇ, ಈ ಪಾಠದಲ್ಲಿ ಬರ್ತಕ್ಕಂಥ ಕ್ರಿಯಾಪದಗಳನ್ನು ನೋಡ್ಬೋದು. ಕ್ರಿಯಾಪದಗಳನ್ನು ನೋಡ್ಬೋದು. ಕ್ರಿಯಾಪದ ಅಂದ್ರೆ ಏನು? ಕ್ರಿಯಾಪದ ಅಂದ್ರೆ ಯಾರು ಹೇಳ್ಬೋದು? ಹೇಳಿ. ಚಪ್ಪಾಳೆ ನೋಡಿ ವಿದ್ಯಾರ್ಥಿಗಳೇ, ಈ ಪಾಠದಲ್ಲಿ ಬರ್ತಕ್ಕಂಥ ಕ್ರಿಯಾಪದಗಳನ್ನು ನೋಡ್ಬೋದು. ಕ್ರಿಯಾಪದಗಳನ್ನು ನೋಡ್ಬೋದು. ಕ್ರಿಯಾಪದ ಅಂದ್ರೆ ಏನು? ಕ್ರಿಯಾಪದ ಅಂದ್ರೆ ಯಾರು ಹೇಳ್ಬೋದು? ಕ್ರಿಯೆಯನ್ನು ಸೂಚಿಸುವ ಪದಕ್ಕೆ ಕ್ರಿಯಾಪದ ಅಂತ. ಇನ್ನೊಂದು ಮಾತು ಮುಂದುವರೆದು ಹೇಳ್ಬೋದು. ಮತ್ತೆ ಕ್ರಿಯಾಪದ ಅಂದ್ರೆ ಏನಂತ ಕರೆಕ್ಟ್ ಅವ್ರು ಹೇಳಿ ಕರ್ತೈತಿ. ಮತ್ತೇನಾದ್ರು ವಾಕ್ಯದಲ್ಲಿ ಕರ್ತೃವಿನ ಕ್ರಿಯೆಯನ್ನು ತಿಳಿಸುವ ಪದಕ್ಕೆ ನಾವೇನು ಕರಿತೀವಿ? ಕ್ರಿಯಾಪದ ಅಂತ ಕರಿತೀವಿ. ಅಂದ್ರೆ ಆ ಪದವನ್ನ ಬಳಸಿದಾಗ ಈಜಿನ ಅಂತ ಪದ ಇದೆ. ಆ ಈಜು ಅಂದಾಗ ಅದು ಆ ಪದದಲ್ಲಿ ಕ್ರಿಯೆ ಇರಬೇಕು, ಕೆಲಸ ಇರಬೇಕು. ಈಸ್ತಕ್ಕಂಥದ್ದು ಒಂದು ಕೆಲಸ. ಈ ಉದಾಹರಣೆಯಾಗಿ ನಾವು ನೋಡ್ಬೋದು, ಜಮಖಂಡಿ ಅಂದಾಗ ಅದು ಕ್ರಿಯಾಪದ ಹೌದಾ? ಆಗುದಿಲ್ಲ. ಅಥವಾ ಯಾವ್ದಾರ ಹೆಸರಂದಾಗ ಲಕ್ಷ್ಮಿ ಅಂತ ಹೆಸರನ್ನು ಉಪಯೋಗಿಸಿದಾಗ ಲಕ್ಷ್ಮಿಯ ಪದದಲ್ಲಿ ಕ್ರಿಯೆ ಇದೆಯಾ? ಇಲ್ಲ. ಕ್ರಿಯೆಯನ್ನು ಸೂಚಿಸುವ ಪದ, ಆ ಪದವನ್ನು ಉಪಯೋಗಿಸಿದಾಗ ನಮಗೆ ಕೆಲಸ ಕಾಣ್ತಿರ್ಬೇಕು. ಕಾರ್ಯನಿರ್ವಹಿಸು ಅಂದ್ರೆ ಕೆಲಸ ಮಾಡೋದು ಅಂತ ಅರ್ಥ. ಆನಂತರ ನುಡಿದನು, ನುಡಿಯೋದು ಅಂದ್ರೆ ಹೇಳೋದು ಅಂತ ಅರ್ಥ. ಅವನ ನುಡಿದನು ಅಂದ್ರೆ ಹೇಳೋದೊಂದು ಕ್ರಿಯೆ. ಹೋಗುತ್ತಿದ್ದೇನೆ ಅಂದ್ರೆ ಹೋಗಾಕತ್ತೀನಿ, ಹೋಗುವುದು ಒಂದು ಕೆಲಸ, ಹೋಗುವುದೊಂದು ಕ್ರಿಯೆ ಅಂತ ಅರ್ಥ. ಹಾಗಾದ್ರೆ ಈ ಕ್ರಿಯಾಪದವಾದ ಮೂಲ ರೂಪ ಅಂತ ಕರಿತೀವಿ ನಾವು. ಈಜಿದನು ಅಂತ ಐತಿ. ಇದರ ಮೂಲ ರೂಪ ಯಾವ್ದಪ್ಪ ಅಂದ್ರೆ ಈಜು ಅಂತ. ನೋಡಿ ಯಾಕೆ ಮೂಲ ರೂಪ ಅಂತಾರ ಅಂತ ಅನ್ಬೋದು. ಈಜು ಅನ್ನೋದು ಇದನ್ನು ಸಾಕಷ್ಟು ತವಲೆ ನಾವು ಬದಲಾವಣೆಯನ್ನು ಮಾಡಬಹುದು. ಈಜಿದಳು, ಆಮೇಲೆ ಈಜಿದವು, ಈ ರೀತಿ ಈಜೋದು ಬದಲಾಗಿಲ್ಲ. ಆದ್ರೆ ಅದು ಇನ್ನೊಂದಿರ್ತಕ್ಕಂಥ ಪ್ರತ್ಯಯಗಳು ಬದಲಾದವು. ಈ ರೀತಿ ಬದಲಾಗದೇ ಇರತಕ್ಕಂಥ ಕ್ರಿಯಾಪದ ಮೂಲ ರೂಪಕ್ಕೆ ನಾವು ಧಾತು ಅಂತ ಕರಿತೀವಿ. ಏನು ಕರಿತೀವಿ? ಧಾತು ಅಥವಾ ಕ್ರಿಯಾ ಪ್ರಕೃತಿ ಅಂತ ಕರಿತೀವಿ. ಹಾಗಾದ್ರೆ ಕಾರ್ಯನಿರ್ವಹಿಸುವಂತ ಐತೆ, ಅದರ ಮೂಲ ರೂಪ ಯಾವ್ದು? ಕಾರ್ಯನಿರ್ವಹಿಸು. ನುಡಿದನು ಅಂತ ಐತಿ, ಇದ್ರ ಮೂಲ ರೂಪ ನುಡಿ. ವೆರಿ ಗುಡ್. ಹೋಗುತ್ತಿದ್ದೇನೆ, ಇದ್ರ ಮೂಲ ರೂಪ ಹೋಗುವಂತ ಅರ್ಥ. ಅದು ಮತ್ತು ಕ್ರಿಯಾಪದ ಧಾತು ಅನ್ನೋ ಪ್ರಕಾರಗಳು ಬರ್ತಾ ಇದಾವೆ. ಅದನ್ನು ನೋಡ್ಕೊಂಡ್ರೆ ಸಾಕು. ಇದಿಷ್ಟು ಕ್ರಿಯಾಪದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ. ಹಾಗಾದ್ರೆ ಇದನ್ನ ಬಿಟ್ಟು ಇನ್ನೊಂದು ಕ್ರಿಯಾಪದಗಳನ್ನ ಹೇಳ್ಬೋದಲ್ಲ? ಬೇರೆ ಕ್ರಿಯಾಪದಗಳು ಮತ್ತೆ ಯಾವ್ದು ಕ್ರಿಯಾಪದ? ಯಾವ್ದು ಕ್ರಿಯಾಪದ ಅಲ್ಲ, ಕ್ರಿಯಾಪದ ಹೇಳಿದ್ರೆ ಸಾಕು, ಉದಾಹರಣೆಗಳು ಹೇಳಿದ್ರೆ ಸಾಕು. ಇದನ್ನ ಬಿಟ್ಟು ಕ್ರಿಯಾಪದ ಉದಾಹರಣೆ ಹೇಳಿದ್ರೆ ಸಾಕು. ಓಡಿದನು, ಎಸ್. ಮತ್ತೆ ಮಾತ್ರಿ ಮುಚ್ಚಿದನು, ವೆರಿ ಗುಡ್. ಮಾತ್ರಿ ಬರೆದನು, ಓದಿದನು, ಮಾತ್ರಿ ಹಾಡಿದನು, ಎಸ್, ವೆರಿ ಗುಡ್. ಈ ರೀತಿ ಅನೇಕ ಕ್ರಿಯಾಪದಗಳನ್ನ ನಾವು ಏನ್ ಮಾಡ್ಬೋದು? ನೋಡ್ಬೋದು. ಅದೇ ರೀತಿ ಅದೇ ಪ್ಯಾರಾಗ್ರಾಫ್ನಲ್ಲಿ ಬರ್ತಕ್ಕಂಥ ವಿಭಕ್ತಿ ಪ್ರತ್ಯಯಗಳು. ಈ ಕ್ರಿಯಾಪದಗಳು ವಿಭಕ್ತಿ ಪ್ರತ್ಯಯಗಳು ಸೇಮ್ ಅಲ್ಲ, ಒಂದೇ ರೀತಿಯಾಗಿರ್ತಕ್ಕಂಥದ್ದು. ನುಡಿದನು ಅಂತಕ್ಕಂಥದ್ದು ಒಂದು ನಾಮಪದ ಪೂರ್ತಿ ಆಗ್ಬೇಕಾದ್ರೆ ಆ ನಾಮಪದಕ್ಕೆ ವಿಭಕ್ತಿ ಪ್ರತ್ಯಯಗಳು ಬೇಕೇ ಬೇಕು. ನುಡಿ ಅನ್ನೋದು ಒಂದು ಕ್ರಿಯಾ ಪ್ರಕೃತಿ. ಇದಕ್ಕೆ ನುಡಿದನು ಹೂ ಅಂತಕ್ಕಂಥ ವಿಭಕ್ತಿ ಪ್ರತ್ಯಯ ನಾವು ಸೇರಿಸಿದ್ದೇವೆ. ಅದಕ್ಕೆ ಕನ್ನಡದಲ್ಲಿ ಒಟ್ಟು 7 ವಿಭಕ್ತಿ ಪ್ರತ್ಯಯಗಳು ಬಂದವು. ಉದಾಹರಣೆಯಾಗಿ ರಾಮ ಕಾಡು ಹೋದ. ಅದಕ್ಕೆ ವಾಕ್ಯ ಸರಿ ಇದೆ ನೋಡ್ರಿ. ವಾಕ್ಯ ಸರಿ ಇದೆ. ಏನಾಗಬೇಕು ಹೇಳಿ? ರಾಮನು, ಮತ್ತು ನೂ ಪದಗಳು ಇರದೇ ಇದ್ರೆ ಅರ್ಥ ವ್ಯತ್ಯಾಸ ಆಗುವುದಿಲ್ಲ. ಅದಕ್ಕೆ ನಾಮಪದಗಳು, ನಾಮ ಪ್ರಕೃತಿಗಳು ನಾಮ ಪದಗಳಾಗಿ ಬದಲಾಗಬೇಕಂದ್ರೆ ವಿಭಕ್ತಿ ಪ್ರತ್ಯಯಗಳು ಬೇಕೇ ಬೇಕು. ಆದ್ದರಿಂದ ಕನ್ನಡದಲ್ಲಿ ಒಟ್ಟು 7 ವಿಭಕ್ತಿ ಪ್ರತ್ಯಯಗಳು. ಪ್ರಥಮ, ದ್ವಿತೀಯ, ತೃತೀಯ, ಪಂಚಮಿ, ನಿಷೇಧ, ಷಷ್ಠಿ, ಸಪ್ತಮಿ, ಅಲ್ಲಿ ಸಂಬೋಧನಾ, ವೆರಿ ಗುಡ್. ಈ ರೀತಿಯಾಗಿರ್ತಕ್ಕಂಥ ವಿಭಕ್ತಿ ಪ್ರತ್ಯಯಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಸರಿ, ಹಾಗಾದ್ರೆ ಈ ಪಾಠ ಯಾವುದಕ್ಕೆ ಸಂಬಂಧಪಟ್ಟೈತೆ ಹೇಳಿ ನೋಡೋಣ. ಇಷ್ಟೊತ್ತ 2 ಪ್ಯಾರಾಗ್ರಾಫ್ ಅನ್ನ ನೋಡಿದ್ದೇವೆ. ಯಾವುದಕ್ಕೆ ಸಂಬಂಧಪಟ್ಟೈತಿ? ವೆರಿ ಗುಡ್. ಯುದ್ಧದಿಂದ ಆಗ್ತಕ್ಕಂಥ ಪರಿಣಾಮಗಳೇನು? ಯಾರಾದ್ರೂ ಹೇಳು. ಯುದ್ಧದಿಂದ ಆಗುವ ಪರಿಣಾಮಗಳು ಏನಾಕವು? ಇಫೆಕ್ಟ್ ಏನಾಕವು ಯುದ್ಧದಿಂದ? ಯುದ್ಧ ಚಲೋ ಸಾವು ನೋವು ಸಂಭವಿಸುತ್ತೆ. ವೆರಿ ಗುಡ್. ಮತ್ತೇನಾಗುತ್ತೆ? ಅಪಾರ ಹಾನಿ ಉಂಟಾಗುತ್ತೆ. ವೆರಿ ಗುಡ್. ಮತ್ತೇನಾಗುತ್ತೆ? ಆ ದೇಹದ ನ್ಯೂನತೆಗಳು ಗೊತ್ತು. ಉದಾಹರಣೆಗೆ ಹಿರೋಶಿಮಾ ನಾಗಸಾಕಿ ಯುದ್ಧ ಆಗಿರುವಂತ 10 ವರ್ಷಗಳವರೆಗೂ ಅಲ್ಲಿ ಅಂಗವಿಕಲ ವಿದ್ಯಾರ್ಥಿಗಳು ಅಥವಾ ಮಕ್ಕಳು ಹುಟ್ಟಿದ್ರು ಅಂತಕ್ಕಂಥದ್ದು ನಾವು ನೋಡ್ಬೋದು.
ಎಸ್. ಹಾಗಾದ್ರೆ ಈ ಕನ್ನಡ ಲೇಖಕರ ಸರ ಗೊತ್ತವರು, ಹಾಗಾದ್ರೆ ಇನ್ನೂ ಲೇಖಕರು ಯಾರಾದ್ರೂ ಕನ್ನಡ ಲೇಖಕರು ಅಂತ? ಕವಿಗಳು, ಲೇಖಕರು, ಸ್ತ್ರೀಯರು, ಮತ್ತೆ ಯಾರು? ಎಸ್, ಅನುಪಮಾ ನಿರಂಜನ್. ಮತ್ತೆ ಯಾವ್ದಾರೆ? ಹಾ, ವಚನಗಳು ಬರ್ತಾರೆ ಸಾಕಷ್ಟು ಜನ. ಯಾರು? ಅಕ್ಕ ಮಹಾದೇವಿ. ಎಸ್, ವೆರಿ ಗುಡ್. ಸರಿ 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 ಸರಿ. ಹಾಗಾದ್ರೆ ಈ ಪಾಠವನ್ನ ನೀವು ನಾಳೆ ಬರ್ತಕ್ಕಂಥ ಸಂದರ್ಭದಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ, ಯುದ್ಧದಿಂದ ಆಗ್ತಕ್ಕಂಥ ಪರಿಣಾಮಗಳನ್ನ ನೀವು ಏನ್ ಮಾಡಬೇಕು, ಅಲ್ಲಿ ಬರ್ಕೊಂಡು ಬರಬೇಕು. ಅದಕ್ಕಿಂತ ಮುಂಚಿತವಾಗಿ ಈ ಪಾಠವನ್ನು ನೀವು ಸರಿಯಾಗಿ ಕೇಳಿದ್ರು ಇಲ್ವೋ ಅಂತಕ್ಕಂಥದ್ದನ್ನ ನಾವು ಏನ್ ಮಾಡ್ಬೇಕಪ್ಪ ಅಂತ ಕ್ವಶನ್ಗಳನ್ನ ಕೇಳ್ತೀವಿ. ಆ ಕ್ವಶನ್ಗಳನ್ನ ಕೇಳೋದ್ರ ಮೂಲಕ ನೀವು ಏನ್ ಮಾಡ್ಬೇಕು, ಆ ಪಾಠದ ಸಂಬಂಧಪಟ್ಟಾಗ ಆನ್ಸರ್ನ ಮಾಡಬಹುದು. ನೀವೊಂದು ಎಸ್, ವೆರಿ ಗುಡ್. ನೀವು ಒಂದೇ ಕ್ವಶನ್ ಓದ್ಬೇಕು ಕ್ವಶನ್ ನೀವು ಓದಿ ನೀವು ಆನ್ಸರ್ ಮಾಡ್ಬೇಕು. ಹಾ, ರಾಹಿಲ ಯಾರು? ರಾಹಿಲ್ ಯಾರು ಹೇಳ್ರಿ ನೋಡೋಣ. ಹಾ ಹೇಳಿ. ರಾಹಿಲ ಡಾಕ್ಟರ್. ಎಸ್, ವೆರಿ ಗುಡ್. ಚಪ್ಪಾಳೆ ತಟ್ಟಬೇಕು ಅವ್ರಿಗೆ. ಹಾ, ನೆಕ್ಸ್ಟ್ ಎರಡನೇ ಕ್ವಶನ್ ನೀವು ಓದ್ರಿ. ರಾಹಿಲ್ಗೆ ಈಜಕ್ಕೆ ಯಾಕೆ ತೊಂದರೆ ಆಗ್ತಿತ್ತು? ಹಾ ಹೇಳಿ. ಕಾಲು ನೋವಿತ್ತು, ಅದ್ರ ಜೊತೆಗೆ ಸೈನಿಕ ಉಡುಪಿನಲ್ಲಿ ಇರುವುದರಿಂದ ಅವ್ನು ಏನಾಗುತ್ತೆ, ಈಜಾಕ ತೊಂದರೆ. ವೆರಿ ಗುಡ್. ನೆಕ್ಸ್ಟ್ ನೆಕ್ಸ್ಟ್. ರಾಹಿ ಭದ್ರವಾಗಿ ಏನನ್ನು ಹಿಡಿದುಕೊಂಡಿದ್ದಾನೆ. ರಾಹಿ ಭದ್ರವಾಗಿ ಏನನ್ನು ಹಿಡಿದುಕೊಂಡಿದ್ದಾನ? ಶಸ್ತ್ರಚಿಕಿತ್ಸ, ಔಷಧಿ ಮತ್ತು ಶಸ್ತ್ರಚಿಕಿತ್ಸಾ ಪೆಟ್ಟಿಗೆ. ವೆರಿ ಗುಡ್. ನೆಕ್ಸ್ಟ್. ಹಾ, ರಾಮನ ಎರವೇ ಎರವೇ ಎಂದು ಏನು ಅದು ಬೇಡ, ಬಂದೇವು. ಹಾ, ಬಂದೇವು. ರಾಹಿಲನಿಗೆ ತೀರ ಸಮೀಪದಲ್ಲಿರುವುದು ಹೇಗೆ ಗೊತ್ತಾಯಿತು? ಹಾ ಹೇಳಿ. ರಾಹಿಲನಿಗೆ ತೀರ ಸಮೀಪದ ಹೇಗೆ ಗೊತ್ತಾಯ್ತು? ಮಿಂಚೊಂದು ಮಿಂಚಿದ್ರಿಂದ ಅವ್ನಿಗೆ ಏನಾಗುತ್ತೆ, ತೀರ ಸಮೀಪ ಇತ್ತು ಗೊತ್ತಾಗ್ತದೆ. ನೆಕ್ಸ್ಟ್ ನೆಕ್ಸ್ಟ್. ರಾಹಿಲನಿಗೆ ಎದ್ದು ನಿಲ್ಲಲು ಹೇಗೆ ಸಾಧ್ಯವಾಗಲಿಲ್ಲ? ಹಾ, ಅವನು ಕಾಲಿಗೆ ಪೆಟ್ಟಾಗಿತ್ತು, ಆದ್ರಿಂದ ನಮ್ಗೆ ಏನಾಗಿಲ್ಲ, ಎದ್ದು ನಿಲ್ಲಲು ಸಹಾಯವಾಗಲಿಲ್ಲ ಅಂತಕ್ಕಂಥದ್ದು. ಎಸ್, ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿಗೆ ನನ್ನ ಪಾಠ ಮುಕ್ತಾಯವಾಯಿತು. ಏನಾದರೂ ಡೌಟ್ಸ್ಗಳಿದ್ರೆ